ರಾಜ್ಯ ಸರ್ಕಾರದ ಬಹುನಿರೀಕ್ಷಿತ ಸುರಂಗ ಮಾರ್ಗ ಯೋಜನೆಗೆ ಪರ ಮತ್ತು ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಈ ಯೋಜನೆಯಿಂದ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಲ್ಪಿಸಬಹುದು ಅಂತ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳ್ತಾರೆ. ಆದರೆ ಬಿಜೆಪಿ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಪರ್ಯಾಯ ಮಾರ್ಗೋಪಾಯಗಳ ಬಗ್ಗೆ ವಿವರಣೆ ನೀಡಿದ್ದಾರೆ. ಪ್ರಮುಖ ಸಲಹೆಗಳನ್ನೇ ನೀಡಿದ್ದು, ಅವುಗಳು ಏನೇನು ಅನ್ನೋ ವಿವರವನ್ನ ನೋಡ್ತಾ ಹೋಗೋಣ. ಹೌದು, ಸಿಲಿಕಾನ್ ಸಿಟಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭರ್ಜರಿ ಪ್ಲಾನ್ ಮಾಡ್ತಿದ್ದಾರೆ. ನಗರದಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡೋ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಡಿಕೆ ಶಿವಕುಮಾರ್ ಅವರ ಯೋಜನೆ. ಆದರೆ ಸುರಂಗ ಮಾರ್ಗಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಕೆಲವೊಂದು ಸಲಹೆಗಳನ್ನ ನೀಡಿದ್ದಾರೆ. ಸುರಂಗ ರಸ್ತೆಯ ಬದಲು ಮೆಟ್ರೋ, ಬಿಎಂಟಿಸಿ, ಸಬ್ ಅರ್ಬನ್ ಸಂಪರ್ಕ ಜಾಲವನ್ನ ವಿಸ್ತರಣೆ ಮಾಡಬೇಕು. ಕಾರಿಗೆ ಮಾತ್ರ ಸುರಂಗ ರಸ್ತೆ ನಿರ್ಮಾಣ ಮಾಡಲು ಹೆಚ್ಚಿನ ಹಣ ವ್ಯಯಿಸುವ ಅಗತ್ಯ ಇಲ್ಲ. ವಾಹನಗಳ ಬದಲಿಗೆ ಜನಸಂಚಾರವನ್ನ ಸುಗಮಗೊಳಿಸಬೇಕು. ಸರ್ಕಾರ ಉದ್ದೇಶಿತ ಸುರಂಗ ಮಾರ್ಗದಲ್ಲಿ 1,800 ವಾಹನಗಳು 1 ಗಂಟೆಗೆ ಸಂಚರಿಸಬಹುದು. ಅದೇ ಮಾರ್ಗದಲ್ಲಿ ಮೆಟ್ರೋ ಸಂಪರ್ಕ ಹೆಚ್ಚಿಸಿದ್ರೆ 60,000 ಜನ ಪ್ರಯಾಣ ಮಾಡಲು ಅನುಕೂಲವಾಗುತ್ತೆ. ಸರ್ಕಾರ ನಿರ್ಮಿಸಲು ಉದ್ದೇಶಿಸಿರುವ ಸುರಂಗ ಮಾರ್ಗ ಕೇವಲ 18 ಕಿಲೋಮೀಟರ್ ಉದ್ದ ಇದೆ. ಡಿಪಿಆರ್ ಪ್ರಕಾರ ರಸ್ತೆಯ ಇಕ್ಕೆಲಗಳಲ್ಲೂ ಇರುವ ರ್ಯಾಂಪ್ಗಳನ್ನು ಸೇರಿಸಿದ್ರೆ ಇದರ ಒಟ್ಟು ಉದ್ದ 20 ಕಿಲೋಮೀಟರ್ಗೆ ಆಗಬಹುದು. ಈ ಯೋಜನೆಯಲ್ಲಿ 22 ಕಡೆಗಳಲ್ಲಿ ಸಂಚಾರ ದಟ್ಟಣೆ ಉಂಟಾಗೋ ಸಾಧ್ಯತೆ ಇದೆ. ಇದರಿಂದ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುವ ಹೊರತಾಗಿ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಸುರಂಗ ರಸ್ತೆಗೆ ಬದಲಾಗಿ ಸಾರ್ವಜನಿಕ ಸಾರಿಗೆಯನ್ನ ಉತ್ತೇಜಿಸುವ ಪರ್ಯಾಯ ಯೋಜನೆಗಳು ಅತ್ಯಗತ್ಯ. 2031ರ ವೇಳೆಗೆ 70% ಜನ ಸಾರ್ವಜನಿಕ ಸಾರಿಗೆಯನ್ನ ಬಳಸುವಂತೆ ಮಾಡುವುದು ಉದ್ದೇಶವಾಗಿರಬೇಕು. ಈಗಾಗಲೇ ಇರುವ ಸಾರಿಗೆ ವ್ಯವಸ್ಥೆಗಳನ್ನ ಮತ್ತಷ್ಟು ಸಮರ್ಪಕವಾಗಿ ನಿರ್ವಹಿಸಬೇಕಾಗಿದೆ. ಜನ ಹೆಚ್ಚಾಗಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಬಳಸುವಂತೆ ಮಾಡಬೇಕಾಗಿದೆ. ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳು ಮೆಟ್ರೋ, ಉಪನಗರ ರೈಲು ಮತ್ತು ಟ್ರಾಮ್ಗಳನ್ನ ಬಳಸ್ತಾ ಇವೆ. ಇವುಗಳು ಹೆಚ್ಚು ಸುರಕ್ಷಿತ ಮತ್ತು ಸಂಚಾರ ದಟ್ಟಣೆ ಕಡಿಮೆ ಮಾಡುವುದರ ಜೊತೆಗೆ ಪರಿಸರಕ್ಕೂ ಆಗುವ ಹಾನಿಯನ್ನ ತಡೆಯುತ್ತೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಲ್ಪಿಸಲು ಮೆಟ್ರೋ ಅತ್ಯಗತ್ಯ. ಮೆಟ್ರೋ ಪ್ರಯಾಣ ಸಾಕಷ್ಟು ಅನುಕೂಲಕರ. ಮೆಟ್ರೋದಲ್ಲಿ ಆರಾಮದಾಯಕವಾಗಿ ಪ್ರಯಾಣ ಮಾಡಬಹುದು. ಟಿಕೆಟ್ ದರ ಕಡಿಮೆ ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡಬಹುದು. ಇದರಿಂದ ಖಾಸಗಿ ವಾಹನಗಳನ್ನು ಬಳಸುವ ಪ್ರಮಾಣ ಕಡಿಮೆಯಾಗುತ್ತೆ. ಇನ್ನು ಮೆಟ್ರೋ ಕಾಮಗಾರಿಯಲ್ಲಿ ವಿಳಂಬ ಆದರೆ ನಗರದ ಅಭಿವೃದ್ಧಿಗೆ ಹಿನ್ನಡೆ ಉಂಟಾಗುತ್ತೆ. ಸುರಂಗ ಮಾರ್ಗ ರಸ್ತೆಯಿಂದ ಮೆಟ್ರೋ ಕೆಂಪು ಮಾರ್ಗದ ಕಾಮಗಾರಿಗೆ ತಡೆ ಉಂಟಾದ್ರೆ ಉದ್ದೇಶಿತ ಮೆಟ್ರೋ ಯೋಜನೆ 10 ವರ್ಷಗಳ ಕಾಲ ವಿಳಂಬವಾಗಬಹುದು. ಇದರಿಂದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಮತ್ತಷ್ಟು ಸಮಸ್ಯೆ. ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಯೋಜನೆಯ ಪ್ರಕಾರ 2031ಕ್ಕೆ 314 ಕಿಲೋಮೀಟರ್ ಉಪನಗರ ರೈಲು ಯೋಜನೆಯ ಮಾರ್ಗ ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿದೆ. ಈ ಯೋಜನೆ ಜಾರಿಗೆ ಬಂದರೆ ರಸ್ತೆ ಮಾರ್ಗವನ್ನ ಸಂಚಾರಕ್ಕಾಗಿ ಬಳಸುವ ಸುಮಾರು 10 ಲಕ್ಷ ಜನರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಿದೆ. ಈ ಯೋಜನೆಯನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣವೇ ಕಾರ್ಯಪ್ರವೃತ್ತವಾಗಬೇಕು. ಇನ್ನು ಆಧುನಿಕ ಟ್ರಾಮ್ ಸಂಚಾರ ಜಾಲವನ್ನ ತಕ್ಷಣವೇ ಕಾರ್ಯಗತಗೊಳಿಸಲು ಒಂದು ಯೋಜನೆ ಇದೆ. ಟ್ರಾಮ್ಗಳು ಪ್ರತಿ ಗಂಟೆಗೆ 12,000ದಿಂದ 15,000 ಪ್ರಯಾಣಿಕರನ್ನ ಸಾಗಿಸಬಲ್ಲವು. ಇವು ಮೆಟ್ರೋ ಹಾಗೂ ಬಸ್ ವ್ಯವಸ್ಥೆಗಳಿಗೆ ಪೂರಕವಾಗಿ ನಗರದಾದ್ಯಂತ ನಿರಂತರ ಸಂಪರ್ಕವನ್ನ ಒದಗಿಸುವ ಸಾಮರ್ಥ್ಯ ಹೊಂದಿದೆ. ಇನ್ನು ರಸ್ತೆ ಗುಂಡಿಗಳು ಜೀವಕ್ಕೆ ಅಪಾಯಕಾರಿ. ರಾಜ್ಯದಲ್ಲಿ ಅವುಗಳ ಸಂಖ್ಯೆ ಪ್ರತಿ ವರ್ಷ 60% ಹೆಚ್ಚುತ್ತಾನೆ ಇದೆ. ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಮಿಷನ್ ಸಖತ್ ರೋಡ್ಸ್ ಮತ್ತು ಸಖತ್ ಫುಟ್ಪಾತ್ಸ್ ಅನ್ನೋ ಕಾರ್ಯಕ್ರಮವನ್ನು ಆರಂಭಿಸಿ ಗುಂಡಿ ಮುಕ್ತ ರಸ್ತೆಗಳನ್ನು ನಿರ್ಮಿಸಬಹುದು. ಹೀಗೆ ಹಲವು ಸಲಹೆಗಳನ್ನು ಸಂಸದ ತೇಜಸ್ವಿ ಸೂರ್ಯ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ನೀಡಿದ್ದಾರೆ. ಹೌದು, ಹೆಬ್ಬಾಳದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ನ ವರೆಗಿನ ಸುರಂಗ ರಸ್ತೆಯನ್ನ ನಿರ್ಮಿಸಲು ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡುವುದು ಇದರ ಹಿಂದಿನ ಉದ್ದೇಶ. ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಯಾಗಿರುವ ಇದು ವಿವಾದದ ಕೇಂದ್ರ ಬಿಂದು ಕೂಡ ಆಗಿದೆ. ಕೇವಲ ಕಾರುಗಳಿಗಾಗಿಯೇ ಮಾಡಬೇಕು ಅಂತಿರುವ ಈ ಸುರಂಗಕ್ಕೆ ಸಾವಿರಾರು ಕೋಟಿ ರೂಪಾಯಿ ವ್ಯಯ ಯಾಕೆ?
ಅಲ್ಲದೆ ಈ ಸುರಂಗ ಲಾಲ್ಬಾಗ್ ಕೆಳಗಡೆಯಿಂದ ಹಾದು ಹೋಗಲಿದ್ದು ಅದರಿಂದ ಲಾಲ್ಬಾಗ್ ಉದ್ಯಾನಕ್ಕೆ ಹಾನಿಯಾಗುತ್ತೆ ಅಂತ ಪರಿಸರವಾದಿಗಳು ಧ್ವನಿ ಎತ್ತಿದ್ದಾರೆ. ಲಾಲ್ಬಾಗ್ ಇತಿಹಾಸ ಪ್ರಸಿದ್ಧ ಸ್ಥಳ ಅನ್ನೋದು ಒಂದು ಕಾರಣ ಆದರೆ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ನಗರವನ್ನ ಅಳೆದು ತೂಗಿಯೇ ನೋಡಿ ಕಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿರುವ ಶಿಲಾಪದರ ನೋಡಿ ಸುರಕ್ಷಿತ ನಗರ ನಿರ್ಮಾಣ ಮಾಡಿದ್ದಾರೆ. ಟನಲ್ ನಿರ್ಮಾಣಕ್ಕೆ ಸಿದ್ದಾಪುರ ಕಡೆಯಿಂದ ಬರುವ ಯೋಜನೆ ಸಿದ್ಧ ಮಾಡಲಾಗ್ತಾ ಇದೆ. ಸಿದ್ದಾಪುರ ಪಕ್ಕವೇ ಇರುವ ಲಾಲ್ಬಾಗ್ನಲ್ಲಿ ಬಂಡೆ ಇದೆ. ಇದು ಬೃಹದಾಕಾರದ ಬಂಡೆ. ಇದು ಸಾಮಾನ್ಯ ಬಂಡೆಯಲ್ಲ. 1975ರಲ್ಲಿ ಈ ಬಂಡೆಯನ್ನ ನ್ಯಾಷನಲ್ ರೇರೆಸ್ಟ್ ಜಿಯಾಲಜಿಕಲ್ ಮ್ಯಾನ್ಯುಮೆಂಟ್ ಅಂತ ಘೋಷಿಸಿದ್ದಾರೆ. ಹಾಗಾಗಿ ಈ ಯೋಜನೆಯನ್ನ ಕೈಬಿಡೋದು ಸೂಕ್ತ ಅನ್ನುವಂಥ ಅಭಿಪ್ರಾಯ ಕೇಳಿ ಬಂದಿದೆ. ಇದು ಇತಿಹಾಸಕಾರರು ಕೊಟ್ಟಿರುವಂತಹ ಅಭಿಪ್ರಾಯ. ಇನ್ನು ಭೂಗರ್ಭ ಶಾಸ್ತ್ರಜ್ಞರು ಏನ್ ಹೇಳ್ತಾರೆ ಇದು ಕೂಡ ಬಹಳ ಮುಖ್ಯ. ಭೂಗರ್ಭ ಶಾಸ್ತ್ರಜ್ಞರು ಅಥವಾ ಭೂವಿಜ್ಞಾನಿಗಳ ಪ್ರಕಾರ ಬೆಂಗಳೂರನ್ನ ಬಹಳ ಕಠಿಣವಾದ ಶಿಲಾಪದರದ ಮೇಲೆ ಕಟ್ಟಲಾಗಿದೆ. ಶಿಲಾಪದರವನ್ನ ಕೊರೆಯಲು ಕಷ್ಟ ಇದೆ. ಇದು ಅತ್ಯಂತ ಕಠಿಣ ಕೂಡ. ಮೆಟ್ರೋ ಸುರಂಗ ಮಾರ್ಗ ಮಾಡುವಾಗಲೇ ಕಷ್ಟ ಏನೆಂಬುದು ಗೊತ್ತಾಗಿದೆ. ಅಭಿವೃದ್ಧಿಗೆಂದು ಪಾರಂಪರಿಕ ಸ್ಥಳಕ್ಕೆ ಧಕ್ಕೆ ತರಬಾರದು. ಇನ್ನು ಕೆಂಪೇಗೌಡರ ಗೋಪುರಕ್ಕೂ ಟನಲ್ ಪ್ರಾಜೆಕ್ಟ್ ಡ್ಯಾಮೇಜ್ ತರೋ ಭೀತಿ ಇದೆ ಅಂತ ಭೂಗರ್ಭ ಶಾಸ್ತ್ರಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗಾಗಿ ಟನಲ್ ಪ್ರಾಜೆಕ್ಟ್ ಮುಂದುವರಿಯುತ್ತಾ ಇಲ್ಲ ಎಲ್ಲಿಗೆ ನಿಲ್ಲುತ್ತಾ ಕಾದು ನೋಡಬೇಕು.